ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳನ್ನ ಇವತ್ತಿನ ದಿವಸ 2023ರಲ್ಲಿ ನಡೆದಿರ್ತಕ್ಕಂಥ ಮೊರಾರ್ಜಿ ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ ಸಮಾಜ ವಿಜ್ಞಾನದ ಮೇಲೆ ಯಾವ್ಯಾವ ರೀತಿಗಳ ಪ್ರಶ್ನೆಗಳನ್ನ ಕೇಳಿದಾರ ಅಂತೇಳಿ ನಾವು ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ನೋಡೋಣ. ಹಾಗಿದ್ರೆ ಮೊದಲ ಪ್ರಶ್ನೆಯನ್ನ ನೋಡೋಣ ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, 2023ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಮೊರಾರ್ಜಿ ಪರೀಕ್ಷೆಯಲ್ಲಿ. ತಾಜ್ ಮಹಲ್ ಇರುವ ಸ್ಥಳ ಏನ್ ಕೇಳಿದಾರೆ ಇಲ್ಲಿ? ತಾಜ್ ಮಹಲ್ ಇರುವ ಸ್ಥಳ ಕೇಳಿದರೆ ನಮಗೆ ಆಯ್ಕೆ ಒಳಗ ದೆಹಲಿ ಕೊಟ್ಟಾರ, ಜೈಪುರ್ ಕೊಟ್ಟಾರ, ಆಗ್ರಾ ಕೊಟ್ಟಾರ ಮತ್ತು ಅಹಮದಾಬಾದ್ ಅಂತೇಳಿ ಕೊಟ್ಟಾರ. ಹಾಗಾದ್ರೆ ನಮಗೆ ಆಯ್ಕೆ ಯಾವ್ದು ಆಗ್ತದ ಅಂತಂದ್ರೆ ಇಲ್ಲಿ ನಮಗ ಆಗ್ರಾ ಆಗ್ತದ. ಹಾಗಿದ್ರೆ ನೋಡ್ರಿ ವಿದ್ಯಾರ್ಥಿಗಳೇ, ಈ ಒಂದು ಆಗ್ರಾ ಹೌದಾ ಯಾವ ರಾಜ್ಯದಲ್ಲಿ ಇದೆ ಅಂತಂದ್ರೆ ನಮ್ಗೆ ಯಾವ್ದ್ರಿ? ಉತ್ತರ ಪ್ರದೇಶ. ಯಾವ ರಾಜ್ಯದಾಗ ಐತ್ರಿ? ಉತ್ತರ ಪ್ರದೇಶ ಐತಿ. ಉತ್ತರ ಪ್ರದೇಶದೊಳಗ ಆಗ್ರಾ ಅದ. ಆಗ್ರಾದೊಳಗ ಏನದ? ತಾಜ್ ಮಹಲ್ ಅದ. ತಾಜ್ ಮಹಲ್ ಅನ್ನೋದು ಏನ್ರಿ? ಇದು ಒಂದು ಸಮಾಧಿ, ನಿಮ್ಗೆ ಗೊತ್ತಿರ್ಲಿ. ಹಾಗಿದ್ರ ಈ ತಾಜ್ ಮಹಲ್ ಯಾವ ನದಿ ದಂಡೆ ಮೇಲೆ ಅಂತ ಹೇಳಿ ಪ್ರಶ್ನೆನೂ ಕೇಳಬಹುದು. ಹಾಗಿದ್ರೆ ನೋಡ್ರಿ, ಯಾವ ನದಿ ಅಂತಂದ್ರೆ ಇದು ಯಮುನಾ ನದಿ. ಯಾವ ನದಿ ದಂಡೆ ಮ್ಯಾಗ ಐತ್ರಿ? ಯಮುನಾ ನದಿ ದಂಡೆ ಮೇಲೆ ಐತಿ. ಈ ತಾಜ್ ಮಹಲ್ ಅನ್ನು ಯಾರು ಕಟ್ಸ್ಯಾರಪ್ಪ ಅಂತಂದ್ರೆ ಮೊಘಲ ಚಕ್ರವರ್ತಿಯಾದ ಶಹಜಾನನು ಕಟ್ಸ್ಯಾನ. ತನ್ನ ಹೆಂಡತಿಯ ನೆನಪಿಗಾಗಿ ಏನ್ ಮಾಡ್ತಾನ? ಮಮತಾಜ್ ಮಹಲ್ ನೆನಪಿಗಾಗಿ ಈ ಒಂದು ತಾಜ್ ಮಹಲ್ ಅನ್ನ ಕಟ್ಸಿದ್ದಾನ. ಅದು ನಿಮ್ಗೆ ಗೊತ್ತಿರಬೇಕು. ಹಾಗಿದ್ರೆ ಆಯ್ಕೆ ಒಳಗೆ ದೆಹಲಿ ನೋಡ್ರಿ. ದೆಹಲಿ ಒಳಗೆ ಏನದ ಅಂತಂದ್ರ ನಮಗ ಕೆಂಪು ಕೋಟೆ ಅದ. ಹಾಗೆ ಜೈಪುರನ್ನ ಏನ್ ಕರಿತಾರ ಅಂತಂದ್ರೆ ಪಿಂಕ್ ಸಿಟಿ ಅಂತ ಹೇಳಿ ಕರೀತಾರ. ಹೀಗೆ ನಮ್ಗೆ ಏನ್ ಮಾಡ್ಬೇಕು? ಒಂದು ಪ್ರಶ್ನೆಯಿಂದ ಹಲವಾರು ಪ್ರಶ್ನೆಗಳು ಏನಾಗ್ತಾವ? ಉದ್ಭವ ಆಗ್ತಾವ. ಅವೆಲ್ಲವನ್ನ ನಾವ್ ಏನ್ ಮಾಡ್ಬೇಕು? ಅರ್ಥ ಮಾಡ್ಕೋತ ಹೋದಿವಿ ಅಂತಂದ್ರ ನಾವ್ ಏನ್ ಮಾಡ್ಬೋದು ಅಂದ್ರ ಈ ಒಂದು ಸಮಾಜ ವಿಜ್ಞಾನದೊಳಗ ಎಲ್ಲಾ ಪ್ರಶ್ನೆಗೆ ಉತ್ತರವನ್ನ ಮಾಡಾಕ ನೀವು ಪ್ರಯತ್ನವನ್ನ ಮಾಡ್ಬೋದು. ಹಾಗಿದ್ರೆ ನೋಡ್ರಿ, ಎರಡನೇ ಪ್ರಶ್ನೆ ಏನದ ಅಂತಂದ್ರ ಪದ್ಮಶ್ರೀ ಮತ್ತು ಅರ್ಜುನ ಪ್ರಶಸ್ತಿ ಪಡೆದಿರುವ ಪ್ಯಾರಾ ಅಥ್ಲೀಟ್ ಯಾರು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾರ. ಗೊತ್ತಿರ್ಲಿ ಹೌದಾ? ಆಯ್ಕೆ ಒಳಗ್ ನೋಡ್ರಿ, ಮಾಲತಿ ಹೊಳ್ಳ, ಪಿ.ಟಿ. ಉಷಾ, ಸಾನಿಯಾ ಮಿರ್ಜಾ ಮತ್ತು ಮಮತಾ ಪೂಜಾರಿ ಅಂತ ಹೇಳಿ ಕೊಟ್ಟಾರ. ಹಾಗಿದ್ರೆ ನೋಡ್ರಿ, ಪದ್ಮಶ್ರೀ ಪ್ರಶಸ್ತಿ ಮತ್ತು ಅರ್ಜುನ ಪ್ರಶಸ್ತಿಯನ್ನು ಪಡೆದ ಪ್ಯಾರಾ ಅಥ್ಲೀಟ್ ಯಾರಂದ್ರ ನಮಗೇನ್ರಿ? ಮಾಲತಿ ಹೊಳ್ಳ ಅಂತೇಳಿ. ಹೌದಾ? ಇವ್ರು ನೋಡ್ರಿ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದ ಮೊದಲ ಅಂಗವಿಕಲರು, ನಿಮ್ಗೆ ಗೊತ್ತಿರಬೇಕು. ಹೌದಾ? ಮೊದಲ ಅಂಗವಿಕಲರು. ಇವರ ಗಾಲಿಯ ಕುರ್ಚಿಯ ಮೇಲೆ ಅತ್ಯಂತ ವೇಗದ ಅಥ್ಲೀಟ್ ಅಂತ ಹೇಳಿ ಕರೀತಾರ. ಗಾಲಿಯ ಕುರ್ಚಿಯ ಮೇಲೆ ಅತ್ಯಂತ ವೇಗದ ಅಥ್ಲೀಟ್ ಅಂತ ಯಾರನ್ನ ಕರೀತಾರ ಅಂದ್ರೆ ಇವರು ಯಾರ್ರಿ? ಮಾಲತಿ ಹೊಳ್ಳವರನ್ನ ಕರೀತಾರ. ಹೌದಾ? ಇವ್ರು ಏನ್ ಮಾಡ್ಯಾರ ಅಂದ್ರ 2001ರಲ್ಲಿ ಹೌದಾ ಮೊದಲ ಪದ್ಮ ಶ್ರೀ ಪ್ರಶಸ್ತಿ ಪಡೆದ ಅಂಗವಿಕಲ ಮಹಿಳೆ ಅಂತೇಳಿ ನಾವೇನ್ ಮಾಡುದು? ಕರಿಬಹುದು. ಹಾಗೆ ನೋಡ್ರಿ, ಮುಂದಿನ ಪ್ರಶ್ನೆ. ಕಬಡ್ಡಿ ತಂಡದಲ್ಲಿ ಒಂದು ಕಾಲದಲ್ಲಿ ಆಟದ ಮೈದಾನದಲ್ಲಿ ಆಡುವ ಆಟಗಾರರ ಸಂಖ್ಯೆ ಕೇಳಾರ. ಕಬಡ್ಡಿ ತಂಡದೊಳಗ ಎಷ್ಟು ಆಟಗಾರರು ಇರ್ತಾರ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದಾಗ ನಿಮ್ಗೆಲ್ಲ ಗೊತ್ತು, 7 ಜನ ಆಟಗಾರರು ಇರ್ತಾರ. ಹೌದಾ? ಹಾಗಿದ್ರೆ 6 ಜನ ಆಟಗಾರರು ಯಾವ ಆಟದಾಗ ಇರ್ತಾರಪ್ಪ ಅಂತಂದ್ರೆ ವಾಲಿಬಾಲ್. ನಿಮ್ಗೆ ನೆನಪಿಟ್ಕೋಬೇಕು. ಹೌದಾ? ಹಾಗೆ ನೋಡ್ರಿ, 11 ಜನ ಯಾವ ಆಟದಾಗ ಇರ್ತಾರ ಅಂದ್ರ ಹಾಕಿ ಮತ್ತು ಎದುರಾಗ್ರಿ ಫುಟ್ಬಾಲ್ ಒಳಗ. ಹೌದಾ? ಹಾಕಿ ಫುಟ್ಬಾಲ್ ಒಳಗ ಹಾ ಅಂದ್ರ ಏನ್ರಿ? ಹಾಕಿ ಒಳಗ 11 ಜನ ಇರ್ತಾರ. ಟಿ ಅಂದ್ರೆ ಏನ್ರಿ? ಕ್ರಿಕೆಟ್ ಒಳಗು 11 ಜನ ಇರ್ತಾರ. ಮತ್ತೇನಪ್ಪಾ ಅಂತಂದ್ರ ಫುಟ್ಬಾಲ್ ಒಳಗು 11 ಜನ ಇರ್ತಾರ. ನಾವು ನೋಡ್ಕೋಬೇಕು. ಹಾಗಿದ್ರೆ 9 ಜನ ಎದ್ರಾಗಿರ್ತಾರಪ್ಪ ಅಂತಂದ್ರೆ ಹಾಗಿದ್ರೆ 9 ಜನ ಎದ್ರಾಗಿರ್ತಾರ್ರಿ? ಖೋ-ಖೋ ಒಳಗಿರ್ತಾರ. ಎದ್ರೊಳಗ್ರಿ? ಖೋ-ಖೋ ಆಟದಾಗ ಎಷ್ಟು ಜನ ಇರ್ತಾರ್ರಿ? 9 ಜನ ಇರ್ತಾರ. ಆದ್ರ ನಮಗ್ ಕೇಳಿದ ಪ್ರಶ್ನೆ ಏನೈತ್ರಿ ಇಲ್ಲಿ? ಕಬಡ್ಡಿ ಒಳಗಂದಾರ. ಕಬಡ್ಡಿ ಒಳಗೆ ಎಷ್ಟು ಜನ ಅದಾರ್ರಿ? 7 ಜನ ಇರ್ತಾರ. ನಿಮ್ಗೆ ಗೊತ್ತಿರ್ಲಿ. ನೋಡ್ರಿ, ಸೌರಶಕ್ತಿಯ ಮೂಲ. ಹೌದು, 4ನೇ ಪ್ರಶ್ನೆ ಏನು? ಸೌರಶಕ್ತಿಯ ಮೂಲ ಯಾವ್ದಂತ ಕೇಳ್ಯಾರ. ಚಂದ್ರ ಕೊಟ್ಟಾರ, ಗ್ರಹಗಳು ಕೊಟ್ಟಾರ, ಉಲ್ಕೆ ಕೊಟ್ಟಾರ ಮತ್ತು ಸೂರ್ಯ ಅಂತ ಹೇಳಿ ಕೊಟ್ಟಾರ. ನೋಡ್ರಿ ಇಲ್ಲಿ ವಿದ್ಯಾರ್ಥಿಗಳು, ನಿಮ್ಗೆ ಗೊತ್ತಿರ್ಲಿ, ಚಂದ್ರ ಭೂಮಿಯ ಹೌದಾ ನೈಸರ್ಗಿಕ ಉಪಗ್ರಹ. ನಿಮ್ಗೆ ಗೊತ್ತಿರ್ಲಿ. ಹೌದಾ? ಗ್ರಹಗಳು ಎಷ್ಟಿದಾವ್ರಿ? 8 ಅದಾವು. ಹೌದಾ? ಉಲ್ಕೆ ಅಂದ್ರೆ ಇದು ಏನಪ್ಪಾ ಅಂತಂದ್ರೆ ಬೀಳುವ ನಕ್ಷತ್ರ ಅಂತ ಕರಿತೀವಿ ನಾವು. ಉಲ್ಕೆ ಏನ್ ಕರಿತೀವ್ರಿ? ಬೀಳುವ ನಕ್ಷತ್ರ ಅಂತ ಹೇಳಿ ಕರಿತೀವಿ. ಹಾಗಾದ್ರ ಸೌರಶಕ್ತಿಯ ಮೂಲ ಯಾವ್ದಂದ್ರ ರೀ ನಮಗ ಸೂರ್ಯ ಅಂತ ಹೇಳಿ ಕರಿತೀವಿ. ಸೌರಶಕ್ತಿಯ ಮೂಲ ಯಾರೀ? ಸೂರ್ಯ. ಉಲ್ಕೆಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಭಾರತದ ಸರೋವರ ಯಾವ್ದ್ರಿ? ಲೋನಾರ್ ಸರೋವರ. ಅದು ನಿಮ್ಗೆ ಗೊತ್ತಿರಬೇಕು. ಹೌದಾ? ಹಾಗಿದ್ರ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ. ನೋಡ್ರಿ, 3 ಬದಿಯಲ್ಲಿ ನೀರಿನಿಂದ ಆವೃತವಾಗಿರುವ ಭೂಪ್ರದೇಶ
ಹೌದಾ, ಮೂರು ಕಡೆಯಿಂದ ನೀರಿನಿಂದ ಆವೃತವಾಗಿರುವ ಭೂಪ್ರದೇಶವನ್ನ ನಾವೇನಂತ ಕರಿತೀವಿ ಅಂದ್ರ ದ್ವೀಪ, ಮರುಭೂಮಿ, ಪರ್ಯಾಯ ದ್ವೀಪ ಮತ್ತು ಪ್ರಸ್ಥಭೂಮಿ ಅಂತ ಆಯ್ಕೆಗಳನ್ನ ಕೊಟ್ಟಾರ. ನಾವೇನಂತ ಕರಿತೀವಿ ಇಲ್ಲಿ ಪರ್ಯಾಯ ಪ್ರಸ್ಥಭೂಮಿ ಅಂತ ಹೇಳಿ ಕರಿತೀವಿ. ನಿಮ್ಗೆ ಗೊತ್ತಿರ್ಲಿ. ಹೌದಾ, ನೋಡ್ರಿ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ನೋಡ್ರಿ ಇಲ್ಲಿ ಏನಾಗಿದೆ ಅಂತಂದ್ರೆ ನಮ್ಗ ಇಲ್ಲಿ ಅರಬ್ಬಿ ಸಮುದ್ರ ಅದ, ಇಲ್ಲೇನಾಗಿದೆ ಹಿಂದೂ ಮಹಾಸಾಗರ ಅದ, ಇಲ್ಲೇನಪ್ಪಾ ಅಂತಂದ್ರ ಬಂಗಾಳ ಕೊಲ್ಲಿ ಅದ. ಹೌದಾ, ಇವು ಮೂರೂ ಕಡೆ ಸಮುದ್ರಗಳದಾವ. ಹೌದಾ, ಭಾರತ ದೇಶ ನೋಡ್ರಿ ಇಲ್ಲಿ ಸಮುದ್ರ ಅದ, ಇಲ್ಲಿಯೂ ಸಮುದ್ರ ಅದ, ಇಲ್ಲಿಯೂ ಸಮುದ್ರ ಅದ. ಮೂರೂ ಕಡೆಗಳಿಂದ ಸಮುದ್ರದಿಂದ ಏನಾಗೈತಿ ಆವೃತವಾಗೈತಿ. ಈ ಭಾಗ ಮಾತ್ರ ಭೂಮಿಯಿಂದ ಆವೃತವಾಗೈತಿ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರ ಪರ್ಯಾಯ ದ್ವೀಪ ಅಂತ ಹೇಳಿ ಕರಿತೀವಿ. ನಿಮ್ಗೆ ಗೊತ್ತಿರ್ಬೇಕು. ನೋಡ್ರಿ, ಪೂರ್ವಕ್ಕೆ ಹರಿವ ನದಿ ಯಾವ್ದು ಕೇಳ್ಯಾರಿಲ್ರಿ? ಪೂರ್ವಕ್ಕೆ ಹರಿವ ನದಿ ಕೇಳ್ಯಾರ. ಶರಾವತಿ, ಮಹಾನದಿ, ನೇತ್ರಾವತಿ ಮತ್ತು ನರ್ಮದಾ ನದಿ ಯಾವ್ದ್ರಿ ಇಲ್ಲಿ ಪೂರ್ವಕ್ಕೆ ಹರಿತದೆ ಅಂದ್ರ ನಮಗ ಮಹಾನದಿ ಪೂರ್ವಕ್ಕೆ ಹರಿತದ. ಯಾವ ನದಿ ಪೂರ್ವಕ್ಕೆ ಹರಿತದ ರೀ? ಮಹಾನದಿ ಪೂರ್ವಕ್ಕೆ ಹರಿತದ. ನೋಡ್ರಿ, ಪೂರ್ವಕ್ಕೆ ಹರಿವ ನದಿಗಳು ಯಾವ ನೋಡ್ರಿ, ಒಂದು ಟ್ರಿಕ್ಸ್ ಅದ. ಹೌದಾ, ಕಾಕ ಮಗ ಅಂತೇಳಿ ಕಾಕ ಮಗ ಅಂತೇಳಿ ನೆನಪಿಟ್ಕೋರು. ಹೌದಾ, ಏನ್ರಿ? ಕಾವೇರಿ ಕರೆಕ್ಟ್. ಕ ಅಂದ್ರ ಕೃಷ್ಣ. ಹೌದಾ, ಮ ಅಂದ್ರ ಮಹಾನದಿ. ಹೌದಾ, ಇನ್ನೊಂದ್ ಯಾವ್ದ್ರಿ? ಗೋದಾವರಿ. ಇನ್ನೊಂದ್ ಯಾವ್ದ್ರಿ? ಇಲ್ರಿ ನಮ್ಗ ಗೋದಾವರಿ. ಹೌದಾ, ಇವೆಲ್ಲ ಏನ್ ಮಾಡ್ತಾವಪ್ಪ ಅಂತಂದ್ರೆ ಪೂರ್ವಕ್ಕೆ ಹರಿಯುವ ನದಿಗಳು. ನಿಮ್ಗೆ ಯಾವ್ದಾಗ್ತದ ಆನ್ಸರ್ ಇಲ್ಲಿ? ಮಹಾನದಿ ಆಗ್ತದ. ಇವೆಲ್ಲ ನೋಡ್ರಿ ಕಾಕ ಮಗ ಅಂತ ಏನ್ ಮಾಡ್ರಿ ಟ್ರಿಕ್ಸ್ ಅನ್ನ ನೆನಪಿಟ್ಕೊಂಡ್ರಿ ಅಂದ್ರ ಪೂರ್ವಕ್ಕೆ ಯಾವ ಯಾವ ನದಿಗಳು ಹರಿತಾವ ಅಂತೇಳಿ ನಿಮ್ಗ ಗೊತ್ತಾಗ್ಬಿಡ್ತದ. ನೋಡ್ರಿ, ಅಂದ್ರ ಇವು ಪೂರ್ವಕ್ಕೆ ಹರಿದ ಎಲ್ಲಿ ಯಾವ ಸಮುದ್ರವನ್ನ ಸೇರ್ತಾವ್ರಿ? ಬಂಗಾಳ ಕೊಲ್ಲಿ ಗೊತ್ತಿರ್ಬೇಕು. ಎಸ್, ಹೌದಾ, ಇಲ್ಲಿ ಅರಬ್ಬಿ ಸಮುದ್ರ ಅದ, ಇಲ್ಲಿ ಬಂಗಾಳ ಕೊಲ್ಲಿ ಅದ. ಎಲ್ಲಾ ನದಿಗಳು ಏನ್ ಮಾಡ್ತಾವ ಅಂದ್ರೆ ಇವಷ್ಟು ನದಿಗಳು ಪೂರ್ವಕ್ಕೆ ಹೊರದ ಎಲ್ಲಿ ಸೇರ್ತಾವ್ರಿ? ಬಂಗಾಳ ಕೊಲ್ಲಿ. ನಿಮ್ಗೆ ಗೊತ್ತಿರ್ಲಿ. ಹೌದಾ, ಯಾವ ಸಮುದ್ರವನ್ನ ಸೇರ್ತಾವ್ರಿ? ಬಂಗಾಳ ಕೊಲ್ಲಿಯ ಸಮುದ್ರವನ್ನ ಸೇರ್ತಾವ. ಹಾಗಿದ್ರ ಇನ್ ನೋಡ್ರಿ, ಪೂರ್ವಕ್ಕೆ ಹರಿಯುವ ನದಿಗಳು ಗೊತ್ತಾಯ್ತಾ? ಇನ್ನೊಂದು ಪ್ರಶ್ನೆಯನ್ನು ಕೇಳಬಹುದಲ್ಲ ನಿಮಗ, ಪಶ್ಚಿಮಕ್ಕೆ ಹರಿಯುವ ನದಿಗಳು ಯಾವ ಅಂತೇಳಿ ನಿಮ್ಗೆ ಕೇಳ್ಬೋದು. ಹಾಗಿದ್ರ ಇಲ್ಲೊಂದ ಟ್ರಿಕ್ ಅದ ನೋಡ್ರಿ. ಏನಂದ್ರ ಸಲೂನ ತಪತಿ ಅಂತೇಳಿ. ಏನ್ರಿ? ಸಲೂನ ತಪತಿ ಅಂತ ಹೇಳಿ ನೀವೇನ್ ಮಾಡ್ರಿ ಈ ಟ್ರಿಕ್ಸ್ ಅನ್ನ ನೆನ್ಪಿಟ್ಕೊಂಡ್ಬಿಡ್ರಿ. ಹೌದಾ, ಸ ಅಂದ್ರೆ ಏನ್ರಿ? ಸಬರಮತಿ. ಲು ಅಂದ್ರ ರೀ ಲೂನಾ. ನ ಅಂದ್ರ ರೀ, ಹೌದಾ, ನ ಅಂದ್ರೆ ಏನ್ರಿ? ನ ಅಂದ್ರೆ ನರ್ಮದಾ. ತ ಅಂದ್ರೆ ಏನ್ರಿ? ತಪತಿ. ಲೂಣಿ ಅಥವಾ ಲೂನಾ ನದಿ ಅಂತ ಹೇಳಿ ಕರೀತಾರ. ನೋಡ್ರಿ, ಪೂರ್ವಕ್ಕೆ ಹರಿಯುವ ನದಿ ರೀ, ಕಾಕಾ ಮಗ ಅಂತ ನೆನಪಿಟ್ಕೊಂಡ್ರೆ ಮುಗಿತ್. ಕ ಅಂದ್ರ ಕಾವೇರಿ, ಕ ಅಂದ್ರ ಕೃಷ್ಣ, ಮ ಅಂದ್ರ ಮಹಾನದಿ, ಗ ಅಂದ್ರ ಗೋದಾವರಿ. ಇಲ್ಲಿ ನೋಡ್ರಿ, ಸಲೂನ್ ತಪ್ತಿ ಇವೆಲ್ಲ ಇರ್ತಾವ್ರಿ ಪಶ್ಚಿಮಕ್ಕೆ ಹರಿಯುವ ನದಿಗಳು. ಹಂಗಿದ್ರ ಸ ಅಂದ್ರ ಸಬರ್ಮತಿ, ಲು ಅಂದ್ರ ಲೂನಿ ಅಂತ ಕರಿತಾರ ಅಥವಾ ಲೂನಾ ಅಂತಾನು ಕರಿತಾರ್ರಿ. ಆಮೇಲೆ ನ ಅಂದ್ರ ನರ್ಮದಾ, ತ ಅಂದ್ರ ತಪ್ತಿ. ಏನ್ ಮಾಡ್ರಿ ಇವನ್ನ ನೆನಪಿಟ್ಕೊಂಡ್ರ ಅಂದ್ರ ಯಾವ್ದಾದ್ರು ಒಂದು ಪ್ರಶ್ನೆ ಬರುವ ಸಂಭವ ಇರ್ತೈತಿ. ಓಕೆನಾ? ಇವೆಲ್ಲಿ ಸೇರ್ತಾವ್ರ ಅಂತರ ಪಶ್ಚಿಮ ಕರೆದು ಅರಬ್ಬಿ ಸಮುದ್ರವನ್ನ ಸೇರ್ತಾವ. ಯಾವ ಸಮುದ್ರವನ್ನ? ಅರಬ್ಬಿ ಸಮುದ್ರವನ್ನ ಸೇರ್ತಾವ. ಹಾಗಿದ್ರೆ ನೋಡ್ರಿ, ಸುತ್ತಲೂ ನೀರಿನಿಂದ ಆವೃತವಾಗಿರುವ ಭೂಮಿ ಅಂದ್ರ ಸುತ್ತಲೂ ನೀರಿನಿಂದ ಆವೃತವಾಗಿರ್ತಕ್ಕಂಥ ಭೂಮಿಯನ್ನ ನಾವ್ ಏನಂತ ಕರಿತೀವಿ ಅಂದ್ರ ಓಯಸಿಸ್, ಮರುಭೂಮಿ, ಮೈದಾನ, ದ್ವೀಪ. ಈ ಆಯ್ಕೆ ಒಳಗ ನಮ್ಮ ಆನ್ಸರ್ ಯಾವ್ದಾಗ್ತತಿ ಅಂದ್ರ ದ್ವೀಪ ಆಗ್ತದ. ನೋಡ್ರಿ, ಈಗ ಏನಾಗ್ತದ ಅಂತಂದ್ರ ಇಲ್ಲಿ ಒಂದು ದ್ವೀಪ ಐತಿ. ಇಲ್ಲಿ ಏನಾಗಿರ್ತೈತಿ ನೋಡ್ರಿ, ಸುತ್ತಲಿಂದ ನೀರಿನಿಂದ ಆವೃತವಾಗಿರ್ತತಿ. ನಡಬಾರ್ಕ ಏನಾಗಿರ್ತೈತಿ? ಭೂ ಪ್ರದೇಶ ಇರ್ತತಿ. ಈ ಭೂ ಪ್ರದೇಶ ಇತ್ತಂದ್ರ ನಾವೇನಂತ ಕರಿತೀವಿ? ದ್ವೀಪ ಅಂತ ಕರಿತೀವಿ. ಮೂರು ಕಡೆಯಿಂದ ನೀರಿನಿಂದ ಆವೃತವಾಗಿ ಒಂದ್ ಕಡೆ ಭೂಮಿ ಇತ್ತಂದ್ರ ನಾವು ಪರ್ಯಾಯ ದ್ವೀಪ ಅಂತ ಕರಿತೀವಿ. ಹೌದಾ, ಸುತ್ತಲೂ ನೀರಿನಿಂದ ಆವೃತವಾಗಿತ್ತಂದ್ರ ನಾವೇನಂತ ಕರಿತೀವಿ? ದ್ವೀಪ ಅಂತ ಹೇಳಿ ಕರಿತೀವಿ. ಹೋದ ವರ್ಷ ಆಳ್ವಾಸ್ ಪರೀಕ್ಷೆಯಲ್ಲಿ ಏನ್ ಮಾಡ್ಯಾರ? ಈ ಪ್ರಶ್ನೆಯನ್ನ ಕೇಳ್ಯಾರ. ಹೌದಾ, 2023 ಏನ್ ಮಾಡ್ಯಾರ? ಈ ಪ್ರಶ್ನೆಯನ್ನ ಕೇಳ್ಯಾರ. ಅದಕ್ಕೆ ಸ್ವಲ್ಪ ಏನ್ ಮಾಡ್ರಿ ಸರಿಯಾಗಿ ನೋಡ್ಕೋರಿ. ಓಕೆ, ನೋಡ್ರಿ ಇಲ್ಲೊಂದು ಆಯ್ಕೆ ಇದೆ, ಓಯಸಿಸ್ ಅಂತ ಕೊಟ್ಟಾನ. ಏನ್ ಕೊಟ್ಟಾನ? ಓಯಸಿಸ್ ಅಂದ್ರೆ ಇಲ್ಲಿ ಐತಿ ನೋಡ್ರಿ. ಓಯಸಿಸ್ ಅಂದ್ರೆ ಏನ್ರಿ? ಮರುಭೂಮಿ ಒಳಗ. ಹೌದಾ,
ಮರುಭೂಮಿ ಒಳಗೆ ಏನಾಗಿರ್ತತಿ, ಭೂಮಿಯ ಅಂತರ್ಜಲದಿಂದ ಏನಾಗಿರ್ತತಿ, ಕೊಳಗಳು ಅಥವಾ ನೀರಿನ ಬುಗೆಗಳು ಅಂತ ಕರಿತೀವಿ ನಾವು. ಓಯಸಿಸ್ ಅಂದ್ರೆ ಏನು, ನೀರಿನ ಬುಗೆಗಳು. ಈ ನೀರಿನ ಬುಗೆಗಳು ಏನಾಗಿರ್ತಾವ ಅಂದ್ರ ಅತಿ ಉಷ್ಣದಿಂದ ಏನಾಗಿರ್ತಾವ, ಅಂತರ್ಜಾಲದಿಂದ ನೀರು ಮೇಲ್ಗಡೆ ಬಂದಿರ್ತತಿ. ಅದಕ್ಕೆ ನಾವು ಓಯಸಿಸ್ ಅಂತ ಕರಿತೀವಿ ಅಥವಾ ನೈಸರ್ಗಿಕ ಬುಗೆಗಳು ಅಂತ ಹೇಳಿ ಕರಿತೀವಿ. ಇದು ಎದಕ್ಕ ಅಂದ್ರ ಅಲ್ಲಿರ್ತಕ್ಕಂತ ಜನರು ಆಮೇಲೆ ಪ್ರಾಣಿಗಳಿಗೆ ಏನಪ್ಪಾ ಅಂತಂದ್ರೆ ಓಯಸಿಸ್ ಅನ್ನೋದು ಒಂದು ಜೀವಜಲ. ನಿಮ್ಗೆ ಗೊತ್ತಿರ್ಲಿ, ನೀರು ನಮಗೆ ಹೆಂಗ ಜೀವಜಲ ಅಲ್ಲ, ಅಲ್ಲಿ ಓಯಸಿಸ್ ಅಂತಕ್ಕಂಥದ್ದು ಆ ಒಂದು ಮರುಭೂಮಿ ಒಳಗ ಅಲ್ಲಿ ವಾಸಿಸ್ತಕ್ಕಂತ ಜನರು ಮತ್ತು ಪ್ರಾಣಿಗಳಿಗೆ ಏನಂತ ಕರೀತಾರ ಅಂದ್ರ ಜೀವಜಲ ಅಂತ ಕರೀತಾರ. ನೋಡ್ರಿ, ಎಲ್ಲಾ ಮರುಭೂಮಿ ಅದ, ಮರುಭೂಮಿ ಮಧ್ಯದೊಳಗ ನೀರದ, ಅಲ್ಲೆಲ್ಲ ಹಚ್ಚ ಹಸಿರಾದ ನೈಸರ್ಗಿಕವಾದ ಗಿಡಗಳು ಎಲ್ಲ ಏನಾಗಿಂತಂದ್ರೆ ಮರುಭೂಮಿ ಒಳಗದ. ಯಾಕಂದ್ರ ಅಲ್ಲಿ ನೀರದ, ಅದು ನಿಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡ್ರಿ, ನೀರನ್ನು ಬೆಳೆಗಳ ಮೇಲೆ ಮಳೆಯ ರೀತಿಯಲ್ಲಿ ಚೆಲ್ಲುವ ನೀರಾವರಿ ಪದ್ಧತಿ. ನೀರನ್ನ ಮಳೆಯ ರೀತಿ ನಾವು ಬೆಳೆಗಳ ಮೇಲೆ ಚೆಲ್ತೀವಿ, ಅದಕ್ಕೆ ಯಾವ ನೀರಾವರಿ ಪದ್ಧತಿ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾರ. ನೋಡ್ರಿ, ಸಿಂಪಡಿಸುವ ನೀರಾವರಿ, ಹನಿ ನೀರಾವರಿ, ಏತ ನೀರಾವರಿ ಮತ್ತು ಕಾಲುವೆ ನೀರಾವರಿ ಅಂತ ಕೇಳ್ಯಾರ. ಇಲ್ಲಿ ನಿಮ್ಗೆ ಗೊತ್ತಿರ್ಲಿ, ನೋಡ್ರಿ ಏನ್ ಮಾಡ್ತಾರಂದ್ರ ಈ ತರ ಪಿಂಕ್ಲರ್ ಆಗ್ತದ ನೀರು. ಹೌದಾ, ಇಲ್ಲೆಲ್ಲಾ ಏನಾಗಿರ್ತದ, ಬೆಳೆಗಳು ಇರ್ತಾವ. ಹೌದಾ, ಇಲ್ಲೆಲ್ಲಾ ಏನಾಗಿರ್ತದ ಅಂತಂದ್ರ ಬೆಳೆಗಳು ಇರ್ತಾವ. ಈ ಬೆಳೆಗಳ ಮೇಲೆ ಏನಾಗತಿ, ಮಳೆಗಳ ರೀತಿ ನೀರನ್ನ ಬೆಳೆಸೋದಕ್ಕ ನಾವೇನಂತ ಕರಿತೀವಿ ಅಂದ್ರ ಸಿಂಪಡಿಸುವ ನೀರಾವರಿ ಪದ್ಧತಿ ಅಂತ ಕರಿತೀವಿ. ಹೌದಾ, ಮಳಿ ಯಾವ ರೀತಿ ಆಕತ್ಲಿ ಆ ರೀತಿ ಏನಾಗ್ತದ, ಎಲ್ಲಾ ಬೆಳೆಗಳ ಮೇಲೆ ನೀರ್ ಬೀಳ್ತದ. ಆಮೇಲೆ ನೋಡ್ರಿ, ಹನಿ ನೀರಾವರಿ ಬಗ್ಗೆ ಪ್ರಶ್ನೆಯನ್ನು ಕೇಳಿದಾರೆ, ನಿಮ್ಗೆ ಗೊತ್ತಿರ್ಲಿ. ಹನಿ ನೀರಾವರಿ ಅಂತಂದ್ರೆ ನಾವೇನ್ ಮಾಡ್ತೀವಿ, ಬೆಳೆಗಳ ಬೇರಿಗೆ ಏನ್ ಮಾಡ್ತೀವಿ, ಪೈಪ್ ಮುಖಾಂತರ ನಾವ್ ಏನ್ ಮಾಡ್ತೀವಿ, ಹನಿ ಮುಖಾಂತರ ಏನ್ ಮಾಡ್ತೀವಿ ಅಂದ್ರ ನೀರನ್ನ ನಾವೇನ್ ಮಾಡ್ತೀವಿ, ಮೊದಲು ಕಾಲುವೆ ಮುಖಾಂತರ ನೀರ್ ಹಾಸ್ತಿದ್ವಿ. ಹೌದಾ, ಒಂದು ಕವಲೆ ಏನ್ ಮಾಡ್ತಿದ್ರು, ನೀರ್ ಬಿಟ್ಟು ಬಿಡ್ತಿದ್ವಿ. ಈಗ ಏನಪ್ಪಾ, ಹನಿ ನೀರಾವರಿ ಅಂದ್ರ ನೀರು ಏನಾಗಂಗಿಲ್ಲ, ಡೈರೆಕ್ಟ್ ಆಗಿ ಬೆಳೆಗಳ ಬೇರುಗಳಿಗೆ ಹೋಗ್ತದ. ಅದಕ್ಕೆ ನಾವೇನಂತ ಕರಿತೀವಿ, ಹನಿ ನೀರಾವರಿ ಅಂತ ಹೇಳಿ ಕರಿತೀವಿ. ನೋಡ್ರಿ ವಿದ್ಯಾರ್ಥಿಗಳೇ, ಟ್ರಾಪಿಕ್ ಸಿಗ್ನಲ್ಗಳಲ್ಲಿ ಹಸಿರು ದೀಪವು ಏನನ್ನ ಸೂಚಿಸುತ್ತದೆ? ನೋಡ್ರಿ, ಟ್ರಾಪಿಕ್ ಸಿಗ್ನಲ್ದಾಗ ಹಸಿರು ದೀಪ. ಹೌದಾ, ನೀವೆಲ್ಲೋ ಸಿಟಿಗೆ ಹೋಗಿರ್ತೀರಿ, ಅಲ್ಲಿ ಹಸಿರು, ಹಳದಿ, ಕೆಂಪು ದೀಪಗಳಿರ್ತಾವ. ಹೌದಾ, ಒಂದೊಂದು ದೀಪ ಏನ್ ಮಾಡ್ತೈತಿ, ಒಂದೊಂದು ಸೂಚನೆಗಳನ್ನ ಏನ್ ಸೂಚಿಸ್ತಾವ, ಅದು ನಿಮ್ ಕೂಡ ಪ್ರಶ್ನೆಯನ್ನ ಕೇಳಿದಾರೆ. ನೋಡ್ರಿ, ನಾವು ಮೊದಲ ಆಯ್ಕೆ ನಿಲ್ಲಲು, ಹೋಗಲು, ಕಾಯಲು, ಸಿದ್ಧವಾಗಲು. ಹೌದಾ, ನಮ್ಗೆ ಗೊತ್ತಿರ್ಬೇಕು, ಹಸಿರು ದೀಪ ಅಂತಂದ್ರೆ ನಮಗೆ ಏನ್ ಸೂಚಿಸ್ತದೆ ಅಂತಂದ್ರೆ ಹೋಗಲು ಏನಾಗ್ತದ, ನಮಗ ಸೂಚನೆಯನ್ನ ಕೊಡ್ತದ. ನಿಲ್ಲಲು ಯಾವ ದೀಪ ಸೂಚನೆಯನ್ನ ಕೊಡ್ತದ ಗೊತ್ತಿರ್ಬೇಕು, ಕೆಂಪು ದೀಪ. ಹೌದಾ, ಆಮೇಲೆ ಸಿದ್ಧವಾಗಲು ಹಳದಿ ದೀಪ. ಹೌದಾ, ಏನ್ರಿ, ಸಿದ್ಧವಾಗಲು ಹಳದಿ ದ್ವೀಪ, ನಿಲ್ಲಲು ಕೆಂಪು ದ್ವೀಪ, ಹೋಗಲು ಏನ್ರಿ ಹಸಿರು ದ್ವೀಪ ಏನಾಗ್ತದ, ನಮಗ ಒಂದು ಸೂಚನೆಯನ್ನ ಕೊಡ್ತದ. ನೋಡ್ರಿ, 2 ತಲೆಮಾರಿನ ಸದಸ್ಯರು ಮಾತ್ರ ಒಟ್ಟಿಗೆ ವಾಸಿಸುವ ಕುಟುಂಬ. ಹೌದಾ, ನೋಡ್ರಿ, ಇದು ಕುಟುಂಬ ಅಂತಕ್ಕಂಥ ಒಂದು ಅಧ್ಯಾಯದ ಮೇಲೆ ಪ್ರತಿ ವರ್ಷ ಒಂದು ಪ್ರಶ್ನೆ ಯಾರು ಬಂದೇ ಬರ್ತದ. ನೋಡ್ರಿ, ಏನ್ ಕೊಟ್ಟಾನ ಸ್ಪಷ್ಟವಾಗಿ, 2 ತಲೆಮಾರಿನ ಸದಸ್ಯರು ಮಾತ್ರ ಅಂತೇಳಿ ಕೊಟ್ಟಿದ್ದಾರೆ, ಅದು ಗೊತ್ತಿರಬೇಕು. ಹೌದಾ, ನಾವು 2 ತಲೆಮಾರಿನ ಸದಸ್ಯರು ಅಂತೇಳಿ ನಮ್ಮ ತಂದೆ ತಾಯಿ ನಾವು ವಾಸಿಸುವುದಕ್ಕೆ ನಾವೇನಂತ ಕರಿತೀವಿ ಅಂದ್ರ ವಿಭಕ್ತ ಕುಟುಂಬ ಅಂತ ಕರಿತೀವಿ. ಅದಕ್ಕೆ ನಾವು 2 ತಲೆಮಾರಿನವರು ಮಾತ್ರ. ಹೌದಾ, ತಿಳಿತಲ್ಲ, ನಮ್ಮ ತಂದೆ ತಾಯಿ ನಾವು ವಾಸಿಸುವುದಕ್ಕ. ನೋಡ್ರಿ ಇಲ್ಲಿ ಹೌದಾ, ಇವರೇನು ನಮ್ಮ ತಂದೆ ತಾಯಿ ಮತ್ತು ತಂದೆ ತಾಯಿಗಳು ಮತ್ತು ಅವರ ಮಕ್ಕಳು ವಾಸಿಸುವುದಕ್ಕೆ ಏನಂತಾರ ಅಂದ್ರೆ 2 ತಲೆಮಾರಿನ ಸದಸ್ಯರು ಮಾತ್ರ ಒಟ್ಟಿಗೆ ವಾಸಿಸುವ ಕುಟುಂಬಕ್ಕ ಅವಿಭಕ್ತ ಕುಟುಂಬ. ನಾವೇನ ವಿಭಕ್ತ ಕುಟುಂಬ ಅಂತ ಕರಿತೀವಿ. 2 ತಲೆಮಾರಿನಕ್ಕಿಂತ ಜಾಸ್ತಿ ಜನ ಇದ್ರಂತಂದ್ರ ಹೆಂಗ, ನಮ್ಮ ಅಜ್ಜ ಅಜ್ಜಿ, ನಮ್ಮ ತಂದೆ ತಾಯಿ, ನಾವು, ನಮ್ಮ ಮಕ್ಕಳು, ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರ ಅವಿಭಕ್ತ ಕುಟುಂಬ ಅಂತ ಹೇಳಿ ಕರಿತೀವಿ. ನೋಡ್ರಿ, ಅವಿಭಕ್ತ ಕುಟುಂಬ ಅಂತಂದ್ರೆ ನೋಡ್ರಿ, ಒಂದು ಪ್ರಶ್ನೆ ಬರ್ತದೆ, ಕ್ಲಾರಿಫಿಕೇಶನ್ ಮಾಡ್ಕೋರಿ. ನೋಡ್ರಿ, ಕರೆಕ್ಟಾ? ಇವ್ರಿಗೆ ಏನಾಗ್ತದ ಅಂತಂದ್ರ ಎಸ್, ನೋಡ್ರಿ, ಇವ್ರು ಯಾರಪ್ಪ ಅಂತಂದ್ರೆ ನಮ್ಮ ಅಜ್ಜ ಅಜ್ಜಿ. ಎಸ್, ಅಜ್ಜ ಮತ್ತು ಅಜ್ಜಿ. ಹೌದಾ, ಇವರು ಅವ್ರ ಮಕ್ಕಳ. ಕರೆಕ್ಟಾ? ಅವ್ರ ಮಕ್ಕಳಿಗೆ ಮತ್ತೇನಾಗ್ತದ ಇಲ್ಲಿ ಕೆಳಗಡೆ ಮತ್ ಇವ್ರ ಮಕ್ಕಳ. ಕರೆಕ್ಟಾ? ನೋಡ್ರಿ, ತಂದೆ ಅಜ್ಜ, ಇದು ಈ ಕುಟುಂಬಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ 2 ತಲೆಮಾರಿನಕ್ಕಿಂತ ಹೆಚ್ಚಾದ್ರು. ನೋಡ್ರಿ, 1 ತಲೆಮಾರು, 2 ತಲೆಮಾರ, 2 ತಲೆಮಾರಿನಕ್ಕಿಂತ ಹೆಚ್ಚಾದ. ಹೌದಾ, ಹೆಚ್ಚಾದ್ರೆ ಯಾವ ಕುಟುಂಬ? ಇದು ಅವಿಭಕ್ತ ಕುಟುಂಬ.
ಹಾಗಾದ್ರ ಈ ನಮ್ಮ ಪ್ರಶ್ನೆಗೆ 2 ತಲೆಮಾರು ಮಾತ್ರ ಅಂದರ ಈ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದ ಅಂತಂದ್ರೆ ಇಲ್ಲಿ ವಿಭಕ್ತ ಕುಟುಂಬ. ಹೌದಾ, ನಮ್ಮ ತಂದೆ ತಾಯಿ ನಾವು ಮಾತ್ರ ನಮ್ಮ ಮನೆಯಲ್ಲಿ ವಾಸಿಸೋದಕ್ಕ ಯಾವ ಕುಟುಂಬ ಅಂತ ಕರಿತೀವಿ ಅಂದ್ರೆ ವಿಭಕ್ತ ಕುಟುಂಬ. ಇವು ಜಾಸ್ತಿ ಎಲ್ಲಿರ್ತಾವಪ್ಪ ಅಂದ್ರೆ ವಿಭಕ್ತ ಕುಟುಂಬಗಳು ನಗರ ಪ್ರದೇಶದಲ್ಲಿ ಜಾಸ್ತಿ ವಿಭಕ್ತ ಕುಟುಂಬಗಳನ್ನ ನೋಡ್ತೀವಿ. ಆ ವಿಭಕ್ತ ಕುಟುಂಬಗಳನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಹಳ್ಳಿ ಪ್ರದೇಶದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಜಾಸ್ತಿ ನಾವು ವಿಭಕ್ತ ಕುಟುಂಬಗಳನ್ನ ನೋಡ್ತೀವಿ. ಹಾಗಿದ್ರ ನೋಡ್ರಿ, ಕೊರಗ ಬುಡಕಟ್ಟಿನ ಜನರು ವಾಸಿಸುವ ಜಿಲ್ಲೆ ಯಾವ ಬುಡಕಟ್ಟು ಅಂದಾರ್ರಿ? ಕೊರಗ ಬುಡಕಟ್ಟು ಜನರ ವಾಸಿಸುವ ಜಿಲ್ಲೆ. ನೇರವಾದ ಪ್ರಶ್ನೆ ಏನಾಗಿದೆ ಅಂದ್ರೆ ದಕ್ಷಿಣ ಕನ್ನಡ. ನಿಮ್ಗೆ ಗೊತ್ತಿರ್ಲಿ, ಕೊರಗ ಬುಡಕಟ್ಟು ಜನ ಎಲ್ಲಿರ್ತಾರ್ರಿ? ದಕ್ಷಿಣ ಕನ್ನಡದೊಳಗಿರ್ತಾರ. ಆಮೇಲೆ ಇನ್ನೊಂದ್ ನೋಡ್ರಿ, ಸೋಲಿಗರು. ಸೋಲಿಗರು ಎಲ್ಲಿದಾರ್ರಿ? ಮೈಸೂರು. ಕರೆಕ್ಟಾ? ಆಮೇಲೆ ಎರವರು. ಎರವರು ಎಲ್ರಿ? ಕೊಡಗು. ಇದು ಇಂಪಾರ್ಟೆಂಟ್ ಪ್ರಶ್ನೆ. ಹೌದಾ, 2023ರಲ್ಲಿ ಕೇಳ್ಯಾರ. 2024ರಲ್ಲಿ ಸಂಭಾವನೆ ಪ್ರಶ್ನೆ ಆಗಿತ್ತು. ಹಾಗಾಗಿ ಕೊರಗು ಬುಡಕಟ್ಟಿನ ಜನರು ವಾಸಿಸುವ ಜಿಲ್ಲೆ ದಕ್ಷಿಣ ಕನ್ನಡ, ಸೋಲಿಗರು ವಾಸಿಸುವ ಜಿಲ್ಲೆ ಮೈಸೂರು, ಎರವರು ವಾಸಿಸುವ ಜಿಲ್ಲೆ ಕೊಡಗು. ನೆಕ್ಸ್ಟ್ ನೋಡ್ರಿ, ಕೆಳಗಿನ ಕ್ರೀಡೆಗಳಲ್ಲಿನ ಸಾಹಸ ಕ್ರೀಡೆ ಯಾವುದು? ಫುಟ್ಬಾಲ್, ರಾಕ್ ಕ್ಲೈಂಬಿಂಗ್, ಕಬಡ್ಡಿ ಮತ್ತು ಖೋ ಖೋ. ನಿಮ್ಗೆ ಗೊತ್ತಿರ್ಲಿ ಯಾವ್ದಪ್ಪ ಅಂತಂದ್ರೆ ರಾಕ್ ಕ್ಲೈಂಬಿಂಗ್. ನೋಡ್ರಿ, ಇದು ಸಾಹಸ ಕ್ರೀಡೆ ಅಂತ ನಾವು ಕರಿತೀವಿ. ಏನ್ ಮಾಡ್ತಾರ, ಒಂದು ಹಗ್ಗವನ್ನ ತಗೊಂಡು ಏನ್ ಮಾಡ್ತಾರ, ಇಲ್ಲಿ ಕಟ್ಕೊಂಡ್ ನೋಡ್ರಿ, ಇಲ್ಲೆಲ್ಲಾ ಈ ತರ ಏನ್ ಮಾಡ್ತಾರ, ಕಟ್ಕೊಂಡ್ ಏನ್ ಮಾಡ್ತಾರ ಅಂದ್ರ ಬೆಟ್ಟವನ್ನ ಹತ್ತಾರ. ಹೌದಾ, ಬೆಟ್ಟವನ್ನ ಹತ್ತದಕ್ಕೆ ನಾವ್ ಏನಂತೀವಿ ಅಂದ್ರ ರಾಕ್ ಕ್ಲೈಂಬಿಂಗ್ ಅಂತ ಕರಿತೀವಿ. ಇನ್ನೂ ಹಲವಾರು ಏನಪ್ಪಾ ಅಂತಂದ್ರೆ ಸಾಹಸ ಕ್ರೀಡೆಗಳದಾವ. ಅವನ್ ಏನ್ ಮಾಡ್ರಿ ಒಂದೊಂದಾಗಿ ನೋಡ್ರಿ. ತೆಪ್ಪದಾಟ ನಿಮ್ಗೆ ಗೊತ್ತಿರ್ಲಿ, ಇದು ಸಾಹಸ ಕ್ರೀಡೆ, ತೆಪ್ಪದಾಟ. ಆಮೇಲೆ ಆಕಾಶ ನೆಗೆತ ಎರಡನೇದು, ಆಕಾಶ ನೆಗೆತ ಅದು ಗೊತ್ತಿರ್ಲಿ. ಆ ನಂತರ ಏನಾಗ್ತದೆ ಅಂತಂದ್ರೆ ಪರ್ವತ ಚಾರಣ, ಪರ್ವತ ಚಾರಣ. ಹೌದಾ, ಪರ್ವತ ಚಾರಣ. ಆಮೇಲೆ ಪರ್ವತಾರೋಹಣ. ಹೀಗೆ ಏನಪ್ಪಾ ಅಂತಂದ್ರೆ ಇವೆಲ್ಲವೂ ಏನಾಗ್ಯಾವ ಅಂದ್ರೆ ಸಾಹಸ ಕ್ರೀಡೆಗಳು. ರಾಕ್ ಕ್ಲೈಂಬಿಂಗ್, ತೆಪ್ಪದಾಟ, ಆಕಾಶ ನೆಗೆತ, ಪರ್ವತ ಚಾರಣ, ಪರ್ವತಾರೋಹಣ ಅಂತೇಳಿ ಇವೆಲ್ಲವೂ ಏನಾಗಿಂದ್ರೆ ಸಾಹಸ ಕ್ರೀಡೆಗಳು. ಇವುಗಳನ್ನ ತರಬೇತಿ ಇಲ್ಲದೆ ನಾವ್ ಏನ್ ಮಾಡ್ಬೋದು, ಪ್ರಯತ್ನವನ್ನ ಮಾಡಬಾರ್ದು. ಈ ಸಾಹಸ ಕ್ರೀಡೆಗಳನ್ನ ನಾವು ಮಾಡ್ಬೇಕಾದ್ರೆ ನಮ್ಗೆ ಏನಾಗ್ಬೇಕು, ಸಂಪೂರ್ಣವಾದ ತರಬೇತಿ ಇರಬೇಕು. ಅದು ನಿಮ್ಗೆ ಗೊತ್ತಿರ್ಲಿ. ನೋಡ್ರಿ, ಜೀವ ದ್ರವ ಯಾವ್ದನ್ ಕೇರ್ ಅಂದ್ರ ಜೀವ ಜಲ, ಜೀವ ದ್ರವ ಅಂದ್ರ ನಮಗ್ ಗೊತ್ತು ಯಾವ್ದಂದ್ರ ನಮಗೆ ನೀರು ಒಂದು ಏನು ಜೀವ ದ್ರವ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಕಾಶ್ಮೀರದಲ್ಲಿ ಮನೆಗಳನ್ನ ನಿರ್ಮಿಸಲು ಬಳಸುವ ಸಾಮಗ್ರಿ. ಕಾಶ್ಮೀರದಲ್ಲಿ ಏನ್ ಮಾಡ್ತಾರ, ಈ ಮನೆಗಳನ್ನ ಬಳಸಲಕ್ಕೆ ಏನ್ ಮಾಡ್ತಾರ, ಯಾವ ಸಾಮಗ್ರಿಗಳನ್ನ ಉಪಯೋಗ ಮಾಡ್ತಾರ ಅಂತೇಳಿ ಪ್ರಶ್ನೆಯನ್ನ ಕೇಳ್ಯಾರ. ಏನ್ರಿ, ಮರದ ದಿಮ್ಮಿಗಳು. ಯಾಕಂದ್ರೆ ಅಲ್ಲಿ ಏನಾಗಿದೆ ಅಂದ್ರೆ ಜಾಸ್ತಿ ಹಿಮ ಇರುವುದರಿಂದ ಮರದ ದಿಮ್ಮಿಗಳನ್ನ ಏನ್ ಮಾಡ್ತಾರ ಅಂದ್ರ ಮನೆಗಳನ್ನ ನಿರ್ಮಾಣ ಮಾಡಕ ಉಪಯೋಗ ಮಾಡ್ತಾರ. ನೋಡ್ರಿ, ಸಮುದ್ರ ತೀರವು ಸಾಮಾನ್ಯವಾಗಿ ಡ್ಯಾಶ್ ನಿಂದ ಕೂಡಿರುತ್ತದೆ. ಆಯ್ಕೆ ಒಳಗೆ ನೋಡ್ರಿ, ಮರಳು ಮತ್ತು ಪುಡಿಕಲ್ಲು, ಕಲ್ಲು ಮತ್ತು ಬಂಡೆಗಳು, ನದಿ ಮತ್ತು ಕಣಿವೆಗಳು, ಮಣ್ಣು ಮತ್ತು ಕೆಸರು ಅಂತೇಳಿ ಕೊಟ್ಟಾರ. ಸಮುದ್ರ ತೀರವು ಸಾಮಾನ್ಯವಾಗಿ ನೋಡ್ರಿ ಮರಳು ಮತ್ತು ಪುಡಿಕಲ್ಲಿನಿಂದ ಏನಾಗಿರ್ತದ, ಕೂಡಿರ್ತದ. ನಿಮ್ಗೆ ಗೊತ್ತಿರ್ಲಿ. ಟೆಲಿಫೋನ್ ಕಂಡುಹಿಡಿದ ವಿಜ್ಞಾನಿ ಯಾರ್ರಿ? ಟೆಲಿಫೋನ್ ಕಂಡುಹಿಡಿದ ವಿಜ್ಞಾನಿ ಯಾರ್ರಿ? ಗ್ರಾಹಂ ಬೆಲ್. ಯಾರ್ರಿ? ಗ್ರಾಹಂ ಬೆಲ್ ಅಂತೇಳಿ ನಿಮ್ಗೆ ಗೊತ್ತಿರ್ಲಿ. ಹಾಗಾದ್ರ ಮಾರ್ಕೋನಿ ಏನ್ ಕಂಡಿದಾರ ನೋಡ್ರಿ? ರೇಡಿಯೋ. ರೇಡಿಯೋ ಹೌದಾ. ಆಮೇಲೆ ಗ್ರಾಹಂ ಬೆಲ್ ಏನು? ಟೆಲಿಫೋನ್. ರೈಟ್ ಸಹೋದರರು ವಿಮಾನ. ರೈಟ್ ಸಹೋದರರು ಏನ್ ಕಂಡಿಡಿದಾರ? ನಮಗ ವಿಮಾನವನ್ನು ಕಂಡಿಡಿದಾರ. ಹಾಗಿದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಏನ್ ಮಾಡ್ಬೇಕಂದ್ರ ಜಾನ್ ಬಿಯರ್ಡ್ ಏನ್ರಿ ಇದು? ದೂರದರ್ಶನ. ಎಸ್. ಹೀಗೆ ಇನ್ನೂ ಹಲವಾರು ವಿಜ್ಞಾನಿಗಳು ಏನ್ ಮಾಡ್ಯಾರ, ಬೇರೆ ಬೇರೆ ರೀತಿಯ ಸಂಶೋಧನೆಗಳನ್ನ ಸಹ ಏನ್ ಮಾಡಿದ್ದಾರ. ನಮ್ಗೆ ಟೆಲಿಫೋನ್ ಕಂಡುಹಿಡಿದ ವಿಜ್ಞಾನಿ ಯಾರು? ನಮ್ಮ ಆನ್ಸರ್ ಈಗ ಬಿ, ಗ್ರಾಹಂ ಬೆಲ್. ಆಮೇಲೆ ಮಾರ್ಕೋನಿ ಅವರು ರೇಡಿಯೋವನ್ನು ಕಂಡುಹಿಡಿದಾರ. ರೈಟ್ ಸಹೋದರರು ವಿಮಾನವನ್ನು ಕಂಡಿದಾರ. ಜಾನ್ ಬಿಯರ್ಡ್ ಅವರು ದೂರದರ್ಶನವನ್ನ ಕಂಡುಹಿಡಿದಾರ. ಈ ರೀತಿ ಏನ್ ಮಾಡ್ರಿ, ವಿಜ್ಞಾನಿಗಳು ಮತ್ತು ಸಂಶೋಧನೆ ಬಗ್ಗೆ ಸರಿಯಾಗಿ ಏನ್ ಮಾಡ್ರಿ, ಪ್ರತಿದಿನ ಒಂದ್ ಸ್ವಲ್ಪ ನೋಡ್ಕೋತಾ ಇರ್ರಿ. ಹಾಗೆ ಹಿಮಾಲಯದಲ್ಲಿರುವ ಅರಣ್ಯಗಳ ಸಂರಕ್ಷಣೆಗಾಗಿ ಸುಂದರ್ಲಾಲ್ ಬಹುಗುಣ್ ಅವರು ಪ್ರಾರಂಭಿಸಿದ ಚಳವಳಿ ಯಾವುದು? ಸುಂದರ್ಲಾಲ್ ಬಹುಗುಣ್ ಗೊತ್ತಿರಬೇಕು. ಯಾವ್ದಂತಂದ್ರೆ ಚಿಪ್ಕೋ ಚಳವಳಿ. ಸುಂದರ್ಲಾಲ್ ಬಹುಗುಣ್ ಅವರು ಹಿಮಾಲಯದ ಹೌದಾ ಮರಗಳ ಸಂರಕ್ಷಣೆಗಾಗಿ ಏನ್ ಮಾಡಿದ್ರೆ ಚಿಪ್ಕೋ ಚಳವಳಿಯನ್ನ ಪ್ರಾರಂಭ ಮಾಡ್ತಾರ. ಹಾಗಿದ್ರ ಈ ಅಪಿಕೋ ಚಳವಳಿಯನ್ನ ಮಾಡಿದವರು ಯಾರಪ್ಪ ಅಂತಂದ್ರೆ ಪಾಂಡುರಂಗ ಹೆಗಡೆ ಅವರು. ಹೌದಾ,
ಹಂಗ ಜಂಗಲ್ ಬಚಾವ್ ಚಳವಳಿ ಎಲ್ಲಿ ಪ್ರಾರಂಭ ಆತಂತ ಪ್ರಶ್ನೆಯನ್ನ ಕೇಳಿದ್ರ ಅಂದ್ರ ಇದು ಬಿಹಾರದೊಳಗ. ಹಾಗಿದ್ರ ಮೌನ ಕಣಿವೆ ಚಳವಳಿ ಎಲ್ಲಿ ಪ್ರಾರಂಭ ಆತಂದ್ರ ಇದು ಕೇರಳದೊಳಗ, ಗೊತ್ತಿರ್ಲಿ. ಹೌದಾ, ಮೌನ ಕಣಿವೆ ಹೋರಾಟ ಚಳವಳಿ ಚಾಲು ಆಗಿದ್ದು ಕೇರಳದೊಳಗ, ಜಂಗಲ್ ಬಚಾವ್ ಹೋರಾಟ ಚಾಲು ಆಗಿದ್ದು ಬಿಹಾರದೊಳಗ. ಹೌದಾ, ಚಿಪ್ಕೋ ಚಳವಳಿಯನ್ನ ಪ್ರಾರಂಭಿಸಿದವ್ರು ಯಾರಂದ್ರ ಸುಂದರಲಾಲ್ ಬಹುಗುಣ. ಅಪಿಕೋ ಚಳವಳಿಯನ್ನ ಪ್ರಾರಂಭಿಸಿದವ್ರು ಯಾರ್ರಿ? ಪಾಂಡುರಂಗ ಹೆಗಡೆ ಅವರು. ನಿಮ್ಗೂ ಏನಂದ್ರ ಹಲವಾರು ರೀತಿ ಪ್ರಶ್ನೆ ಏನಾಗಿದೆಪಾ ಅಂತಂದ್ರೆ ಬೇರೆ ಬೇರೆ ಪರೀಕ್ಷೆಯೊಳಗ ಸಹ ಇದನ್ನ ಕೇಳಿದ್ದಾರೆ. ಅದಕ್ಕೋಸ್ಕರ ಈ ಪ್ರಶ್ನೆಯನ್ನು ಸರಿಯಾಗಿ ಸ್ವಲ್ಪ ನೋಡ್ತಾ ಇರಿ. ನೋಡ್ರಿ, ಮರದ ಪೀಠೋಪಕರಣಗಳನ್ನ ತಯಾರು ಮಾಡುವವರು ಯಾರು? ಮರದ ಪೀಠೋಪಕರಣಗಳನ್ನ ತಯಾರು ಮಾಡುವವರು ಯಾರಂದ್ರ ಬಡಿಗ, ಗೊತ್ತಿರ್ಲಿ. ಹೌದಾ, ಹಾಗೆ ಕಮ್ಮಾರ, ಚಮ್ಮಾರ, ಕುಂಬಾರ ಇವೆಲ್ಲ ಯಾವ ಒಂದು ನಮ್ಮ ಹಳ್ಳಿಯಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವುಗಳನ್ನ ಕುಲ ಕಸಬುಗಳನ್ನಾಗಿ ಅಳವಡಿಸ್ಕೊಂಡಾರ, ನಿಮ್ಗೆ ಗೊತ್ತಿರ್ಲಿ. ಅದಕ್ಕೆ ಪ್ರಶ್ನೆಯನ್ನ ಕೇಳಿದಾರ, ಮರದ ಪೀಠೋಪಕರಣಗಳನ್ನ ತಯಾರು ಮಾಡುವವರು ಯಾರಪ್ಪ ಅಂತಂದ್ರ ಬಡಿಗ ಅಂತ ನಾವು ಹೇಳ್ಬೋದು. ನೋಡ್ರಿ, ರಾಷ್ಟ್ರೀಯ ಹೂ. ಹೌದಾ, ರಾಷ್ಟ್ರೀಯ ಹೂ ಯಾವ್ದ್ರಿ? ಕಮಲ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಪ್ರಪಂಚದ ಅತಿ ಎತ್ತರವಾದ ಶೃಂಗ ಯಾವುದು? ನೋಡ್ರಿ, ಪ್ರಪಂಚದ ಅತಿ ಎತ್ತರವಾದ ಶೃಂಗ ಯಾವುದು ಅಂತ ಕೇಳ ಶಿಖರ. ಹೌದಾ, ಯಾವ್ದಂತ ಪ್ರಶ್ನೆಯನ್ನ ಕೇಳಿದಾಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡ್ರಿ, ಆಯ್ಕೆ ಒಳಗೆ ಮುಳ್ಳಯ್ಯನಗಿರಿ ಅದ, ಅನೈಮುಡಿ ಅದ, ಮೌಂಟ್ ಗಾಡ್ವಿನ್ ಅಸ್ಟಿನ್ ಅದ ಮತ್ತು ಮೌಂಟ್ ಎವರೆಸ್ಟ್ ಅದ. ಪ್ರಪಂಚದ ಕೇಳಿದಾಗ ನಮ್ಗೆ ಏನಾಗ್ತದ? ಮೌಂಟ್ ಎವರೆಸ್ಟ್. ಹೌದಾ, ಇದು ಎಷ್ಟು ಎತ್ತರದ ಅಂತಂದ್ರ ನೋಡ್ರಿ, ಇದು 8848. ಹೌದಾ, 0.86. ಹೌದು, ಇದೇನ ಪ್ರಪಂಚದ ಅತಿ ಮೀಟರ್ ಒಳಗಿರ್ತದ, ಗೊತ್ತಿರ್ಲಿ. ಹೌದಾ, ಇದರೊಳಗಿರ್ತದ, ಮೀಟರ್ ಒಳಗಿರ್ತದ. ಮೀಟರ್. ಹೌದು, ಪ್ರಪಂಚದ ಅತಿ ಎತ್ತರ ಶಿಖರ ಮುಳ್ಳಯ್ಯನಗಿರಿ ರೀ. ಕರ್ನಾಟಕದ ಅತಿ ಎತ್ತರದ ಶೃಂಗ ಯಾವ್ದಪ್ಪ ಅಂತ ಅನ್ನೋದು ಮುಳ್ಳಯ್ಯನಗಿರಿ. ಹೌದು, ಯಾವ್ದು? ಮುಳ್ಳಯ್ಯನಗಿರಿ. ಎಷ್ಟು ಮೀಟರ್ ಹೈಟ್ ಅದ ಅಂದ್ರ 1913 ಮೀಟರ್ ಹೈಟ್ ಅದ. ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ದಕ್ಷಿಣ ಭಾರತದ ಅತಿ ಎತ್ತರದ ಶೃಂಗ ಯಾವ್ದು? ಪ್ರಶ್ನೆ ಕೇಳ್ಬೋದು. ದಕ್ಷಿಣ ಭಾರತದ ಅತಿ ಎತ್ತರ ಶೃಂಗ ಯಾವ್ದ್ರಿ? ಅನೈಮುಡೈ. ಹೌದಾ, ಇದು ಎಷ್ಟು ಎತ್ತರದ ಅಂತ ನೋಡ್ರಿ, 2665 ಮೀಟರ್ ಇದೆ, ನಿಮ್ಗೆ ಗೊತ್ತಿರ್ಲಿ. ಹಂಗಾರ ಮೌಂಟ್ ಗಾಡ್ವಿನ್ K2 ಅಂತ ಕರಿತೀವಿ ನಾವು. ಏನ್ ಕರಿತೀವಿ? K2 ಅಂತ ಹೇಳಿ ಕರಿತೀವಿ. ಇದೆಷ್ಟು ಹೈಟ್ ಅದ ಅಂತಂದ್ರ 8611 ಮೀಟರ್ ಹೈಟ್ ಅದ. ಇವೇನಾಗಿರ್ಬೇಕಂದ್ರ ಪ್ರತಿಯೊಂದನ್ನ ಏನ್ ಮಾಡ್ರಿ ನೋಡ್ರಿ, ಕರ್ನಾಟಕದ ಅತಿ ಎತ್ತರ ಶೃಂಗ ಅಂದ್ರೆ ಮುಳ್ಳಯ್ಯನಗಿರಿ, ದಕ್ಷಿಣ ಭಾರತದ ಅತಿ ಎತ್ತರ ಶೃಂಗ ಅಂದ್ರೆ ಅನೈಮುಡೈ, ಭಾರತದ ಅತಿ ಎತ್ತರದ ಶೃಂಗ ಅಂತ ಯಾವ್ರಿ? ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಥವಾ K2 ಅಂತ ಕರಿತೀವಿ. ಪ್ರಪಂಚದ ಕರೆದ್ರ ಮೌಂಟ್ ಎವರೆಸ್ಟ್. ಹೌದಾ, ಹೀಗೆ ಏನ್ ಮಾಡಿದಾರೆ ಅಂತಂದ್ರೆ ಈ ಒಂದು ಸಮಾಜ ವಿಜ್ಞಾನದ ಮೇಲೆ 2023 ಒಳಗ ಈ ರೀತಿ ಪ್ರಶ್ನೆಗಳನ್ನ ನಿಮ್ಗೆಲ್ಲಾ ಕೇಳಿದಾರ. ಹಾಗೆ ಏನ್ ಮಾಡ್ರಿ, ನೀವು ಮುಂದೆ ಬರೀತಕ್ಕಂತ ಪರೀಕ್ಷೆಯಲ್ಲಿ ಸಮಾಜ ವಿಜ್ಞಾನ 2024, 22, 21 ಇವೆಲ್ಲಾ ಪ್ರಶ್ನೆಗಳನ್ನ ಏನ್ ಮಾಡ್ತಾ ಇದೀವಿ ತೆಗೆದುಕೊಂಡು ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿದಿನ ನಾವ್ ಏನ್ ಮಾಡ್ತಾ ಇದ್ದೀವಿ, ಅಪ್ಲೋಡ್ ಅನ್ನ ಮಾಡ್ತಾ ಇದೀವಿ. ಹೌದಾ, ನೀವೆಲ್ಲರೂ ನೋಡಿ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ದಿವಸ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತಮಗೆಲ್ಲರಿಗೂ ಧನ್ಯವಾದಗಳು.